ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುಮಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಅರ್ಲಿ ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಬೆಳಗಾಗಿದೆ. ಟೈಮ್ ಎಷ್ಟು ಅಂತ ಗೊತ್ತಿಲ್ಲ, ನೋಡಿರಲಿಲ್ಲ. ಎದ್ದಿದ ತಕ್ಷಣ ಫಸ್ಟ್ ಬಂದು ಬಾಗಿಲಿ ನೀರು ಹಾಕೋಣ ಅಂತ ಬಂದು ಸಣ್ಣದಾಗಿ ಒಂದು ರಂಗೋಲಿನೂ ಹಾಕ್ಕೊಂಡು ಇವಾಗ ಹೂವು ಮುಡಿಸಿ ಬಾಗಿಲಿಗೆ ಅರಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆನೇ ಒಂಥರ ಫ್ರೆಶ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಮೈಂಡು. ಯಾಕಂದರೆ ಈ ಥರ ರಂಗೋಲಿ ಹಾಕೋದ್ರಿಂದ ಆ ವಾತಾವರಣದ ಜೊತೆಗೆ ಹೊರಗಡೆ ಇರೋದಕ್ಕೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಏನಾದರೂ ಬಿಸಿ ಬಿಸಿಯಾಗಿ ಹೊರಗಡೆ ಕುತ್ಕೊಂಡು ಕುಡಿತಾ ಇದ್ದರೆ ತುಂಬಾ ಖುಷಿ ಆಗ್ತಾ ಇರುತ್ತೆ. ಬಟ್ ನಮ್ಮನೇಲಿ ಏನು ಅಂತಂದರೆ ನಾನು ಎದ್ಬಿಟ್ಟು ಇದನ್ನು ಹಾಕಿ ಫ್ರೆಶ್ ಏನಾದರೂ ಹಾಕಿ ಕೊಡೋ ಅಷ್ಟೊತ್ತಿಗೆ ಸ್ವಲ್ಪ ಇನ್ನೂ ಬಿಸಿಲು ಬರೋ ಥರ ಆಗಿರುತ್ತೆ. ಹಂಗಾಗ್ಬಿಟ್ಟು ನಾನು ಒಳಗಡೆನೇ ಕುಡಿತೀವಿ. ಇನ್ನೊಂದೇನು ಅಂತಂದರೆ ನಿನ್ನೆ ಒಂದು ಫಂಕ್ಷನ್ ಇತ್ತು, ನೈಟು ಹೊರಗಡೆ ಹೋಗಿದ್ವಿ. ಹಂಗಾಗಿ ಏನಾಯಿತು, ಫುಲ್ಲು ಅಡುಗೆ ಮನೆ ಎಲ್ಲ ಹಂಗಂಗೆ ಬಿಟ್ಟಿದ್ದೆ, ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಅಂದರೆ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಬಂದಿದ್ದ ತಕ್ಷಣ ಮಲ್ಕೊಂಡ್ವಿ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂತ. ಹಂಗಾಗಿ ಅಡುಗೆ ಮನೆ ಯಾವ ರೀತಿಯಾಗಿತ್ತು ಅಂತ ನೋಡಿದ್ರಿ ಅಲ್ವಾ ನೀವೇ. ಇವಾಗ ಅದನ್ನು ಕೆಲಸ ಮಾಡ್ಕೊಂಡೇ ಈ ಕಡೆ ಫ್ರೆಶು ಆಗ್ತಾಯಿದ್ದೀನಿ. ಜೊತೆಗೆ ತಿಂಡಿಗೆ ಏನು ಬೇಕೋ ಅದನ್ನು ರೆಡಿ ಮಾಡ್ಕೋಬೇಕು. ಎಲ್ಲದನ್ನು ಸೇರಿಸಿ ಅದೆಲ್ಲ ಕ್ಲೀನ್ ಮಾಡ್ಕೊತಾನೆ ಎಲ್ಲ ಏನು ಮಲ್ಟಿ ಟಾಸ್ಕ್ ಅಂತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಮುಖ ಕೂಡ ತೊಳೆದಿಲ್ಲ, ಎದ್ದಿದ ತಕ್ಷಣ ಮುಖ ತೊಳೆಯೋಕೆ ಹೋಗ್ತಾಯಿದ್ದೆ. ಇವತ್ತು ಕಿಚನ್ ಹಂಗಿರೋದ್ರಿಂದ ಫುಲ್ ಕ್ಲೀನ್ ಮಾಡೋದ್ರ ಮೇಲೆ ಫೋಕಸ್ ಹೋಯಿತು. ಹಂಗಾಗ್ಬಿಟ್ಟು ಫಸ್ಟ್ ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ದೋಸೆಗೆ ರುಬ್ಬಿಟ್ಟಿದ್ದೆ ನೈಟು, ಹಂಗಾಗಿ ಅದು ಉಬ್ಬಿ ಬಂದಿದೆಯಾ ಇಲ್ವಾ ಅಂತೇಳಿ ನೋಡ್ತಾ ಇದ್ದೆ. ಚೆನ್ನಾಗಿ ಉಬ್ಬಿ ಬಂದಿತ್ತು. ಹಂಗಾಗಿ ಇನ್ನೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿಬಿಟ್ಟು ರಾತ್ರಿದು ಸ್ವಲ್ಪ ಸಾಂಬಾರಿತ್ತು. ಸಾಂಬಾರು ಮಾಡಿದ್ಮೇಲೆ ಹೊರಗಡೆ ಹೋಗಿದ್ವಿ ಫಂಕ್ಷನ್ ಅಂತ. ಸಾಂಬಾರು ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಬಿಸಿ ಮಾಡಿ ಇಟ್ಟಿದ್ದೆ. ಮತ್ತು ಮಧ್ಯಾಹ್ನಕ್ಕೆ ಅದೇ ಆಗುತ್ತೆ ಎಲ್ರಿಗೂ ಅಂತ. ಇವಾಗ ತಿಂಡಿ ದೋಸೆ ಅಲ್ವಾ, ದೋಸೆಗೆ ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ತೆಂಗಿನಕಾಯಿ ರೇಟ್ ಜಾಸ್ತಿ ಆದಮೇಲೆ ತೆಂಗಿನಕಾಯಿ ಸ್ವಲ್ಪ ಕಡಿಮೆ ಆಗಿದೆ ತೊಗೊಂಬರೋದು. ಹಂಗಾಗ್ಬಿಟ್ಟು ಏನು ಮಾಡೋಣ ಅಂತ ಅಂದ್ಕೊಂಡಂದರೆ ಆಲೂಗಡ್ಡೆದು ಸಾಗು ಥರ ಮಾಡಿಬಿಡೋಣ, ಬಾಕ್ಸಿಗೆ ಕೊಟ್ಟು ಕಳಿಸೋದಕ್ಕೂ ಏನು ಅಳಿಸೋಗುತ್ತೆ ಅನ್ನೋದೇನು ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿ ಸಾಗುಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಅಕ್ಕನೂ ಇದ್ರಲ್ವ, ಹಂಗಾಗಿ ಸ್ವಲ್ಪ ಆಲೂಗಡ್ಡೆ ಜಾಸ್ತಿನೇ ಹಾಕಿ ಜಾಸ್ತಿ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ. ಆಲೂಗಡ್ಡೆ ಪಲ್ಯ ಜಾಸ್ತಿ ಆಯಿತು ಅಂದರೆ ಲಾಸ್ಟ್ ಟೈಮ್ ನಾನು ತೋರಿಸ್ದೆ ಒಂದು ಬೋಂಡ ಮಾಡ್ಕೊಳ್ಳೋದು, ಆ ಥರ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮನೆ ಹೆಂಗಾಗಿದೆ ಅಂದರೆ ಅಲ್ಲಿ ಎಲ್ಲ ಅಡುಗೆ ಮಾಡುವಾಗ ಸಿಡ್ದಿರೋದೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿದೆ. ಅದೆಲ್ಲದಕ್ಕೂ ವಾಲ್ ಸ್ಟಿಕ್ಕರ್ ಬರುತ್ತಲ್ವ, ಅದನ್ನು ಪೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವಾಗ ಟೈಮ್ ಸಿಗುತ್ತೋ ನಾನು ಯಾವಾಗ ಆರ್ಡ್ರ್ ಮಾಡಿ ಯಾವಾಗ ಅದನ್ನೆಲ್ಲ ರೆಡಿ ಮಾಡ್ಕೊತೀನೋ ಗೊತ್ತಿಲ್ಲ. ಒಂದೊಂದೇ ಏನೇನೋ ಚೇಂಜಸ್ ಮಾಡ್ಕೋತಾ ಇರ್ತೀನಿ. ಹಂಗೇ ಅದೊಂದು ಮಾಡೋದಕ್ಕೆ ಆಗ್ತಾಯಿಲ್ಲ. ತುಂಬ ದಿನದಿಂದ ಪ್ಲ್ಯಾನ್ ಇದೆ, ಬಟ್ ಆಗ್ತಾಯಿಲ್ಲ. ನೋಡೋಣ ಯಾವಾಗುತ್ತೆ. ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಾದಮೇಲೆ ಫ್ರೆಶ್ ಕುಟ್ಕೊಂಡು ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಟೊಮೊಟೊ ಎಲ್ಲ ಬೇಕಿತ್ತಲ್ವ, ಅದನ್ನು ಕಟ್ ಮಾಡಿ ಪಾತ್ರೆ ತೊಳ್ಕೊಂಬರ್ತೀನಿ. ಫಸ್ಟೇ ಎಲ್ಲ ತೊಗೊಂಡೋಗಿ ಹಿಂದೆ ಇಟ್ಟು ಬಂದನಲ್ಲ, ಅದನ್ನೆಲ್ಲ ತೊಳ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋದೆ. ಹಂಗಾಗಿ ಕಟ್ ಮಾಡಿ ಇಟ್ಟಿದ್ದು. ಬಂದಿದ್ದ ತಕ್ಷಣ ಆಲೂಗಡ್ಡೆ ಸಿಪ್ಪೆ ಸುಲಿತಾ ಇದ್ದೆ. ಅದನ್ನು ಕಟ್ ಮಾಡೋಣ ಚಿಕ್ಕದಾಗಿ ಅಂತ ನನ್ನ ಮಗಳು ನಾನು ಮಾಡ್ತೀನಿ ಅಂತ ಅಂದರು. ಹಂಗಾಗಿ ಅದನ್ನು ಅವ್ರಿಗೆ ಕೊಟ್ಬಿಟ್ಟು ನಾನಿಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೆ. ಒಂದು ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಜೊತೆಗೆ ಕರಿಬೇವು, ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಫುಲ್ಲು ಸಾಫ್ಟ್ ಆಗಬೇಕು, ಇಲ್ಲಾಂದರೆ ಆಲೂಗಡ್ಡೆ ಜೊತೆಗೆ ಅದು ಕ್ರಂಚಿಯಾಗಿ ಸಿಕ್ಕರೆ ಚೆನ್ನಾಗಿರಲ್ಲ. ಅದಾದಮೇಲೆ ಟೊಮೊಟೊ ಹಾಕಿ ಅದನ್ನು ಕೂಡ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಫುಲ್ ಅದು ಮೆತ್ತಗೆ ಆದಮೇಲೆ ಅದಕ್ಕೆ ಇವಾಗ ಚಿತ್ರಾನ್ನಕ್ಕೆ ಏನು ಮಾಡ್ತೀವಲ್ಲ ಅದೇ ಥರನೇ ಮಾಡೋದು, ಬಟ್ ಇದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ ಹಾಕ್ತೀನಿ ಅಷ್ಟೇ. ಇವಾಗ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸಾಂಬಾರು ಪೌಡರ್ನ ಹಾಕಿ ನೀರು ಹಾಕಿ ಸೀದೋಗುತ್ತೆ ಅಂತ ನೀರು ಹಾಕಿ ಬಿಡ್ತಾ ಇದ್ದೀನಿ. ಇವಾಗ ಸ್ವಲ್ಪ ಕಡಲೆ ಹಿಟ್ಟು ಬಜ್ಜಿ ಬೋಂಡ ಮಾಡ್ತೀವಲ್ವ, ಅದನ್ನೊಂದು ಸ್ಪೂನಷ್ಟು ಕಲಸಿಟ್ಕೊಂಡಿದ್ದೆ. ಅದನ್ನು ಕೂಡ ಹಾಕಿ ಇವಾಗ ನೀರು ಹಾಕಿ ಕುದಿಯೋದಕ್ಕೆ ಬಿಡ್ತೀನಿ. ಅದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಹಸಿ ವಾಸನೆ ಎಲ್ಲ ಹೋಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಲಾಸ್ಟಲ್ಲಿ ನಾನು ಆಲೂಗಡ್ಡೆನ ಹಾಕ್ಕೋತೀನಿ. ಆಲೂಗಡ್ಡೆ ಉಪ್ಪು ಎಲ್ಲ ಆವಾಗನೇ ಹಾಕ್ಕೋತೀನಿ. ಯಾಕಂದರೆ ಗಟ್ಟಿ ಇರುವಾಗ ಉಪ್ಪೆಲ್ಲ ಹಾಕ್ಕೊಂಡ್ರೆ ಒಂದು ಕಡೆ ಆಗುತ್ತೆ, ಒಂದು ಕಡೆ ಉಪ್ಪಾಗಿರೋದಿಲ್ಲ. ಹಂಗಾಗಿ ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲ ಅಂತ ಅನ್ನಿಸ್ತು. ಹಂಗಾಗಿ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೋತಾ ಇದ್ದೀನಿ. ನೀವು ಬೇಕಂದರೆ ಬರೀ ಖಾರದ ಪುಡಿನೂ ಯೂಸ್ ಮಾಡ್ಬೋದು, ಅಥವಾ ಬರೀ ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು. ನಾನು ಎರಡೂ ಯೂಸ್ ಮಾಡಿದ್ದೀನಿ. ಅಮ್ಮಗೆ ಯೂನಿಫಾರ್ಮ್ದು ಟಾಪ್ ಹೊಸದು ತೊಗೊಂಬಂದಿದ್ವಿ. ಅದು ಲೂಸ್ ಆಗುತ್ತೆ ಅಂತ
ಕಾಣಿಸ್ತಾ ಇದೆ ಮಮ್ಮಿ ಅಂತ ಹೇಳ್ತಾಯಿದ್ರು. ಹಾಕ್ಕೊಂಡು ನೋಡಿ ಲೂಸ್ ಆದರೆ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹಂಗಾಗಿ ಹೋದರು. ಇವಾಗ ಸ್ವಲ್ಪ ಕಸ ಗುಡಿಸ್ಕೊತಾ ಇದ್ದೆ ಅಡುಗೆ ಮನೆದಷ್ಟು ನಾನು ಗುಡಿಸಿ ಹೊರಗಡೆ ಹಾಕಿಬಿಟ್ರೆ ಮುಂದಕ್ಕೆ ನನ್ನ ಮಗಳು ಗುಡಿಸ್ಕೊಂಡು ಹೋಗ್ತಾಳೆ. ಹಂಗಾಗಿ ಕಸ ಗುಡಿಸೋದು ಸ್ವಲ್ಪ ಅವಳೇನೆ ಮಾಡೋದು. ಪಾತ್ರೆ ನಾನು ತೊಳೆದೆ ಅಂದರೆ ಅವ್ರು ಕಸ ಗುಡಿಸ್ತಾರೆ, ಅವ್ರು ಕಸ ಗುಡಿಸಿದ್ರೆ ನಾನು ಪಾತ್ರೆ ತೊಳೆದು ಈ ಥರ ಎರಡನ್ನೂ ಅಡ್ಜಸ್ಟ್ ಮಾಡ್ಕೋತೀವಿ. ಇವಾಗ ಅದಕ್ಕೆ ಕುದಿ ಬಂದಿತ್ತು, ಆಲೂಗಡ್ಡೆನ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಟೈಮಲ್ಲಿ ನಾನು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ, ನೋಡ್ತಾ ಇದ್ದೀರಾ, ಪುಡಿ ಉಪ್ಪನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬಂದರೆ ಇಲ್ಲಿಗೆ ಮುಗೀತು. ಇವಾಗ ನೆಕ್ಸ್ಟು ನಾನು ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಂಬಂದಿಟ್ಟಿದ್ದೆ ಅಲ್ವಾ, ಅದನ್ನು ಕೂಡ ಇವಾಗ ಎಲ್ಲ ಸ್ಟ್ಯಾಂಡಿಗೆ ಹಾಕ್ಕೊತೀನಿ. ಮಲ್ಟಿ ಟಾಸ್ಕ್ ಅಂದರೆ ಹಿಂಗೇನೆ ಅಲ್ವಾ, ಹೆಣ್ಮಕ್ಳು ಯಾವ ರೀತಿಯಾಗಿ ಬೆಳಿಗ್ಗೆ ಇದ್ದಾಗಿಂದ ಹಿಡಿದು ಸಂಜೆವರೆಗೂ ನಾವು ಎಷ್ಟೇ ಸ್ವಲ್ಪ ನಮಗೆ ಅಂತ ಟೈಮ್ ಕೊಡ್ತೀವಿ ಅಂತಂದ್ರೂ ಮಧ್ಯೆ ನಮಗೆ ಬೇಜಾನ್ ಕೆಲಸಗಳು ಬಂದುಬಿಡುತ್ತೆ. ಅದಕ್ಕಾಗಿಯೇ ನಾವು ಹಿಂಗೆ ಮಲ್ಟಿ ಟಾಸ್ಕ್ ಅನ್ನೋದು ಯಾರು ಹೇಳ್ಕೊಡೋದೇ ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಹೆಣ್ಮಕ್ಳಿಗೆ ತಾನಾಗಿಯೇ ಬಂದುಬಿಡುತ್ತೆ. ಅದ್ರ ಜೊತೆ ನೋಡ್ತಾ ಇದ್ದೀರಾ ನನ್ನ ಕೇರ್, ಯಾಕಂದರೆ ಅಂಗಾಲು ಉರಿ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ, ಓವರ್ ಹೀಟ್ ಆಗಿದೆ ಅನಿಸುತ್ತೆ. ಹಂಗಾಗಿ ಮಧ್ಯೆ ನೆನೆಸ್ಕೊಂಡು ನೀರು ಕುಡಿತಾ ಇರ್ತೀನಿ. ಅಳತೆ ಮಾಡಿ ಇಟ್ಕೋತಾ ಇದ್ದೆ ಅವಾಗೆಲ್ಲ, ಮುಂಚೆ ಗೊತ್ತು ನಿಮಗೆ, ಮುಂಚಿನ ವೀಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ. ಬಾಟ್ಲಲ್ಲಿ ಅಳತೆ ಮಾಡಿ ಇಟ್ಕೊಂಡ್ರೆ ನಾನು ನೀರು ಕರೆಕ್ಟಾಗಿ ಕುಡಿತೀನಿ ಅಂತ. ಇವಾಗ ಏನಾಗುತ್ತೆ ಅಂತಂದರೆ ಅಳತೆ ಮಾಡಿ ಇಟ್ಕೊಳ್ಳೋದೇ ಮರ್ತೋಗುತ್ತೆ. ಜೊತೆಗೆ ಪ್ಲಾಸ್ಟಿಕ್ ಬಾಟಲಲ್ಲಿ ನೀರು ತುಂಬಿಸಿ ಇಟ್ಕೊಳ್ಳೋದು ನನಗೆ ಅಷ್ಟು ಇಷ್ಟ ಆಗಲ್ಲ. ನಮ್ಮನೇಲಿರೋ ಸ್ಟೀಲ್ ಬಾಟಲ್ ಯಾಕೋ ನನಗೆ ಸೆಟ್ ಆಗ್ತಿಲ್ಲ ಅಂತಲೇ ಏನೋ ಗೊತ್ತಿಲ್ಲ, ಅದ್ರದ್ದು ನೀರು ಕುಡಿವಾಗ ಫ್ಲೇವರ್ ಒಂಥರ ಅನ್ನಿಸ್ತಾ ಇರುತ್ತೆ. ಇಲ್ಲಿ ಓನ್ ವಾಯ್ಸನ್ನೇ ಕೊಡಬೇಕಂತ ಅಂದ್ಕೊಂಡೆ. ಹಸ್ಬೆಂಡ್ ಜೊತೆ ಮಾತಾಡುವಾಗ ಅದೇನಾಯಿತು, ಮೋಟ್ರ್ ಆನ್ ಮಾಡಿದ್ದೆ, ಹಂಗಾಗಿ ಅದರದ್ದೇ ಸೌಂಡ್ ಜಾಸ್ತಿ ಕೇಳಿಸ್ತಾ ಇತ್ತು ಅಂತ ಮ್ಯೂಟ್ ಮಾಡಿದ್ದೀನಿ. ಅವರು ಟೀ ಮಾಡ್ತಾಯಿದ್ರು. ಹೊಸ್ದಾಗೇನು ಟೀ ಮಾಡಲ್ಲ, ಬಟ್ ಟೀ ಪುಡಿ ಹುಡುಕ್ತಾ ಇದ್ದಾರೆ, ಅಲ್ಲ ಸಕ್ಕರೆ ಹುಡುಕ್ತಾ ಇದ್ದಾರೆ ಅಂತ ಹೇಳಿ ಅದೇ ನಗು ಬರ್ತಾಯಿತ್ತು. ಇವಾಗ ನನ್ನ ಮಗಳಿಗೆ ತಲೆಯೆಲ್ಲ ಬಾಚಿ ಇವಾಗ ಅವರು ರೆಡಿ ಎಲ್ಲ ಆಗೋಷ್ಟೊತ್ತಿಗೆ ದೋಸೆ ಹಾಕಬೇಕಿತ್ತು, ಬಾಕ್ಸಿಗೆಲ್ಲ ಹಾಕಬೇಕಲ್ವ, ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ದೋಸೆ ಹಾಕೋಣ ಅಂತ ಬಂದೆ. ತವಾ ಇದ್ರ ಬಗ್ಗೆ ಯಾರಿಗಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಹೊಸದೇ ತವ ಇನ್ನೂ ರೀಸೆಂಟಾಗಿ ತೊಗೊಂಡ್ರೆ, ಸ್ವಲ್ಪ ಜಾಸ್ತಿ ದಿನ ಏನಾಗಿಲ್ಲ, ಸ್ವಲ್ಪ ದಿನ ಆಗಿದೆ, ಏನೂ ಆಗಿಲ್ಲ, ಸ್ಕ್ರ್ಯಾಚಸ್ ಆಗಲಿ ಏನೂ ಆಗಿಲ್ಲ. ನಾನು ಸ್ಟೀಲ್ದು ಸೌಟೆಲ್ಲ ಯೂಸ್ ಮಾಡಲ್ಲ, ಆದ್ರೂ ದೋಸೆ ಎದಳಲ್ವೇನೋ ಅನ್ನೋ ಥರ ಆಗ್ತಾಯಿದೆ ಇತ್ತೀಚೆಗೆ. ಅದಕ್ಕೇನಾದ್ರೂ ಸೊಲ್ಯೂಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ಆನಿಯನ್ನಲ್ಲಿ ಉಜ್ಜಿದ್ರು, ಈರುಳ್ಳಿಲಿ ಉಜ್ಜಿದ್ರೂ ಕೂಡ ಸ್ವಲ್ಪ ಹಂಗೇ ಬರ್ತಾ ಇಲ್ವೇನೋ ಅನ್ನೋ ಥರ ಅನ್ನಿಸ್ತಾ ಇದೆ. ಹಂಗಾಗಿ ಕೇಳ್ತಾ ಇದ್ದೀನಿ, ಬೇರೆ ಏನಾದರೂ ಟಿಪ್ಸ್ ಇದ್ದರೆ ದಯವಿಟ್ಟು ತಿಳಿಸಿ, ಓಕೆನಾ. ಇವಾಗ ದೋಸೆ ಎಲ್ಲ ಹಾಕ್ಕೊಂಡು ಈ ಕಡೆ ಬಾಕ್ಸ್ ಕೂಡ ರೆಡಿ ಮಾಡಬೇಕು, ಆ ಕಡೆ ಮಕ್ಕಳಿಗೂ ಕೊಡಬೇಕು. ಹಸ್ಬೆಂಡ್ ಕೂಡ ಇತ್ತೀಚೆಗೆ ತಿಂಡಿ ತಿಂದ್ಕೊಂಡೇ ಹೋಗ್ತಾ ಇದ್ದಾರೆ, ಸ್ವಲ್ಪ ಲೇಟ್ ಆಗುತ್ತೆ ಹೋಗೋಷ್ಟಿಗೆ ಅಂತ. ಹಂಗಾಗಿ ಎಲ್ರಿಗೂ ಒಟ್ಟೊಟ್ಟಿಗೆ ಅಂತಂದರೆ ಈ ಥರದ ಐಟಮ್ ಎಲ್ಲ ಮಾಡಿದಾಗ ಸ್ವಲ್ಪ ಕಷ್ಟನೇ ಆಗುತ್ತೆ. ಅದರಲ್ಲೂ ಸೆಂಟ್ರಲ್ ಪಪ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ ಬೇರೆ ಬೇರೆ ಕೆಲಸಕ್ಕೆಲ್ಲನೂ. ಅಷ್ಟರೊಳಗೆ ನನ್ನ ಮಗಳು ನಾನು ಪೂಜೆ ಮಾಡಿಬಿಟ್ಟು ಬರ್ತೀನಿ ಮಮ್ಮಿ, ದೋಸೆ ರೆಡಿ ಮಾಡಿ ಬಾಕ್ಸಿಗೆ ಹಾಕಿ ಬೇಗ ರೆಡಿ ಮಾಡಿ ಆಮೇಲೆ ನಾನು ತಿನ್ಕೋತೀನಿ ಅಂತ ಪೂಜೆ ಮಾಡೋದಕ್ಕೆ ಬಂದರು. ಇವಾಗ ಫೋಟೋಗೆಲ್ಲ ಹೂವು ಎಲ್ಲ ಮುಡಿಸ್ಬಿಟ್ಟು ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದಾರೆ. ದೀಪ ಹಚ್ಚಿಬಿಟ್ಟು ಊದುಬತ್ತಿ ಬೆಳಗಿ ಭಕ್ತಿಯಿಂದ, ನೀವು ಮಕ್ಕಳು ಏನು ಕೇಳ್ಕೊತಾರೋ ಭಕ್ತಿಯಿಂದ ಅದೆಲ್ಲನೂ ಆಗುತ್ತೆ. ನಿನಗೆ ಫ್ಯಾಮಿಲಿಗೆ ಜೊತೆಗೆ ನಿನಗೆ ಓದೋದ್ರ ಬಗ್ಗೆ, ನಿನ್ನ ಒಂದು ಆರೋಗ್ಯದ ಬಗ್ಗೆ ಆಗಲಿ, ಫ್ಯೂಚರಲ್ಲಿ ಏನು ಬೇಕೋ ಆ ಥರದ್ದೆಲ್ಲದೂ ನೀನು ಕೇಳ್ಕೊ, ಆಗುತ್ತೆ ಅಂತ ನಾನು ಯಾವಾಗಲೂ ನನ್ನ ಮಗಳಿಗೆ ಹೇಳ್ತಾ ಇರ್ತೀನಿ. ನನ್ನ ಮಗನಿಗೂ ಅಷ್ಟೇ. ಬಟ್ ಗಂಡು ಮಕ್ಕಳು ಸ್ವಲ್ಪ ಹಂಗೆ ಅಲ್ವಾ, ಹೇಳಿದ ಮಾತು ಕೇಳಲ್ಲ. ಆದ್ರೂ ಗೊತ್ತಿಲ್ಲ ಅವರು ಹೇಗೆ ಹೋಗುತ್ತೋ ಹಾಗೇ ಬೆಳ್ಕೊಂಡು ಹೋಗಿದ್ದಾರೆ. ಮುಂದೆ ಏನಾಗುತ್ತೆ ನೋಡೋಣ. ನನ್ನ ಮಗಳು ಹೇಳಿದ ಮಾತು ಕೇಳ್ತಾ ಇರ್ತಾರೆ. ಹಂಗೇ ಇವತ್ತು ಪೂಜೆ ಮಾಡಿಬಿಟ್ಟು ಅವ್ರಿಗೆ ಏನು ಬೇಕೋ ಅದನ್ನು ಕೇಳಿಕೊಂಡು ಬಂದರು. ಅದಾಗಿದ್ದ ತಕ್ಷಣವೇ ತಿಂಡಿ ಎಲ್ಲ ಹಾಕ್ಕೊಟ್ಟೆ, ತಿಂದುಬಿಟ್ಟು ಹೋದರು. ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾಯಿದ್ದೀನಿ. ಅಕ್ಕ ಕೂಡ ಎದ್ಬಿಟ್ಟು ಸ್ನಾನಕ್ಕೆ ಹೋದರು. ನಾನು ಬಂದ ಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗ್ತಾಯಿದ್ವಿ. ಇಬ್ಬರು ಕೂಡ ರೆಡಿ ಆಗಿಬಿಟ್ಟು ತಿಂಡಿ ತಿನ್ನಲಿಲ್ಲ, ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ತಿಂಡಿ ತಿನ್ನೋಣ ಅಂತ ರೆಡಿ ಆದ್ವಿ. ಆಮೇಲೆ ನಾನು ಕೂಡ ರೆಡಿಯಾಗಿ ದೇವ್ರಿಗೆ ಕೈ ಮುಗಿಯೋಣ ಅಂತ ಹೋದೆ. ಅಷ್ಟೊತ್ತಿಗೆ ಅಕ್ಕನೂ ಸ್ನಾನದಿಂದ ಬಂದು ಅವ್ರು ಕೂಡ ಬೇಗ ರೆಡಿ ಆದರು. ಇಬ್ಬರು ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋದ್ಮೇಲೆ, ದೇವಸ್ಥಾನ ಅಂತಂದರೆ ಸ್ವಲ್ಪ ಶಾಂತವಾಗಿರುತ್ತೆ, ಅಲ್ಲಿದೆ ಒಂದು ಮೂಡಲ್ಲಿ ಇರಬೇಕು, ದೇವ್ರದ್ದು ಒಂದು ಭಕ್ತಿ ಇರಬೇಕು. ವೀಡಿಯೋ ಮಾಡೋದಕ್ಕೆ ಅಷ್ಟೊಂದು ನಂಗೆ ಮನಸ್ಸಾಗಲಿಲ್ಲ.
ನೋಡೋಣ, ಯಾವಾಗಾದರೂ ಇನ್ನೊಂದು ಟೈಮು ವೀಡಿಯೋ ಮಾಡ್ಕೊತೀನಿ. ಇವಾಗ ಅಲ್ಲಿ ವೀಡಿಯೋ ಮಾಡದೇ ಇರೋದಕ್ಕೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋದಲ್ಲಿ ಏನು ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನನಗೆ ಕೂಡ ಖುಷಿ ಆಗುತ್ತೆ, ನೀವು ಯಾರಿಗೋ ಏನೋ ಒಂದು ಖುಷಿಯಾಗಿದೆ ಅಂತ ಹೇಳಿ. ಜಾಸ್ತಿ ಲೈಕ್ ಬಂದಷ್ಟು ಇನ್ನೂ ಖುಷಿ ಆಗುತ್ತೆ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟನ್ನು ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.